ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಅದೃಷ್ಟಕ್ಕಾಗಿ ಆಮೆ ಉಂಗುರ ಧರಿಸಬೇಕು ಎಂದುಕೊಂಡಿದ್ದೀರಾ? ಹಾಗಾದರೆ ಅದಕ್ಕೂ ಮುನ್ನ ಈ ಪ್ರಮುಖ ವಾಸ್ತು ನಿಯಮಗಳನ್ನು ತಿಳಿದುಕೊಳ್ಳಿ. ವಾಸ್ತು ನಿಯಮವನ್ನು ಸೂಕ್ತ ರೀತಿಯಲ್ಲಿ ಅನುಸರಿಸಿದರೆ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ. ಅದೇ ರೀತಿ ವಾಸ್ತುವಿನ ಆಭರಣಗಳನ್ನು ಧರಿಸಿದರೆ ಕೂಡ ವೈಯಕ್ತಿಕವಾಗಿ ಏಳಿಗೆ ಕಾಣಬಹುದು. ಸರ, ಕೈ ಕಡಗ ಸೇರಿದಂತೆ ವಾಸ್ತುಶಾಸ್ತ್ರದಲ್ಲಿ ಆಮೆ ಉಂಗುರಕ್ಕೂ ಬಹಳ ಪ್ರಾಮುಖ್ಯತೆ ಇದೆ. ಆಮೆಯ ಅದೃಷ್ಟದ ಸಂಕೇತ ಎಂದು ನಂಬಲಾಗಿದೆ. ವಿಷ್ಣುವಿನ ಎರಡನೇ ಅವತಾರವೇ ಕೂರ್ಮಾವತಾರ. ಆದ್ದರಿಂದ ಆಮೆ ಪ್ರತಿಮೆ ಮನೆಯಲ್ಲಿದ್ದರೆ ಅಥವಾ ಉಂಗುರ ಧರಿಸಿದರೆ ಮನೆಗೆ ಬಹಳ ಒಳ್ಳೆಯ ಎಂದು ನಂಬಲಾಗಿದೆ. ಆಮೆ ಉಂಗುರ ಧರಿಸುವ ಮುನ್ನ ಈ ನಿಯಮಗಳನ್ನು ಅನುಸರಿಸಿ. ಮೊದಲನೆಯದಾಗಿ, ಬೆಳ್ಳಿಯಿಂದ ಮಾಡಿದ ಆಮೆಯ ಉಂಗುರವನ್ನು ಧರಿಸುವುದು ಬಹಳ ಪ್ರಯೋಜನಕಾರಿ. ಇನ್ನು 2, ಆಮೆಯ ಉಂಗುರವನ್ನು ಧರಿಸುವಾಗ ಆಮೆಯ ಮುಖವು ನಿಮ್ಮ ಕಡೆಗೆ ಇರಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. 3ನೆಯ ನಿಯಮ, ಉಂಗುರವನ್ನು ಉಂಗುರದ ಬೆರಳು ಅಥವಾ ತೋರು ಬೆರಳಿಗೆ ಧರಿಸಬೇಕು. ಇನ್ನು 4ನೆಯ ನಿಯಮ, ಆಮೆಯ ಉಂಗುರವನ್ನು ಧರಿಸುವ ಮೊದಲು ಅದನ್ನು ಹಾಲಿನಿಂದ ಶುದ್ಧೀಕರಿಸಿ ನಂತರ ಗಂಗಾಜಲದಿಂದ ಶುದ್ಧೀಕರಿಸಬೇಕು. ಇನ್ನು 5ನೆಯ ನಿಯಮ, ಉಂಗುರವನ್ನು ಸ್ವಚ್ಛ ಮಾಡಿದ ನಂತರ ಲಕ್ಷ್ಮೀ ದೇವಿಯ ಪಾದಗಳಿಗೆ ಉಂಗುರವನ್ನು ಅರ್ಪಿಸಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸಿ ನಂತರವೇ ಆಮೆಯ ಉಂಗುರವನ್ನು ಧರಿಸಬೇಕು. ಇನ್ನು 6ನೆಯ ನಿಯಮ, ಆಮೆಯು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ. ಆದ್ದರಿಂದ ಶುಕ್ರವಾರದಂದು ಈ ಉಂಗುರವನ್ನು ಧರಿಸುವುದು ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇನ್ನು 7ನೆಯ ನಿಯಮ, ಒಂದು ವೇಳೆ ನೀವು ಉಂಗುರವನ್ನು ತೆಗೆಯಬೇಕಾಗಿ ಬಂದಲ್ಲಿ ಲಕ್ಷ್ಮೀ ದೇವಿಯ ಪಾದಕ್ಕೆ ಸ್ಪರ್ಶಿಸಿ ನಂತರವಷ್ಟೇ ಮತ್ತೆ ಉಂಗುರವನ್ನು ಧರಿಸಬೇಕು. ಇನ್ನು 8ನೆಯ ನಿಯಮ, ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಆಮೆಯ ಉಂಗುರವನ್ನು ಧರಿಸುವುದರಿಂದ ನಿಮ್ಮಲ್ಲಿ ತಾಳ್ಮೆ ಮತ್ತು ಶಾಂತಿಯನ್ನು ಆವರಿಸುತ್ತದೆ, ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಇನ್ನು ಕೊನೆಯದಾಗಿ 9ನೇದು, ಇದನ್ನು ಧರಿಸುವುದರಿಂದ ಜೀವನದಲ್ಲಿ ಅನೇಕ ದೋಷಗಳು ನಿವಾರಣೆಯಾಗುತ್ತವೆ ಹಾಗೂ ಆಮೆಯ ಉಂಗುರವನ್ನು ಧರಿಸುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎಂದು ನಂಬಲಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.